नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान्। तत्त्वज्ञानार्थसिद्धये श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलीकृत कल्मषापनोदन पुटुतरे धर्म देखिल पुरुषार्थ अखिल पुरुषार्थ साधने भूते अद्य प्रह्लादकृत नरसिंहस्तुति विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। राम हरे राम 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 हरे हरे।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿನ್ನೆ ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ. 3-4 ಜನರ ಫೋನ್ ಬಂತು, ಯಾಕೆ ಆಚಾರ್ಯ ಆರಾಮಾಗಿಲ್ಲೇನು? ಭಾಳ ಆರಾಮಾಗಿದ್ದೆ, ಅದಕ್ಕೋಸ್ಕರ ಮಾಡಲಿಕ್ಕಾಗಲಿಲ್ಲ. ನಾ ಕ್ಷಮೆ ಕೇಳ್ಕೊಳ್ಳೋದಿಲ್ಲ ಇವತ್ತಿನ ದಿವಸ, ನಿನ್ನೆ ಮಾಡಿಲ್ಲ ಅಂಥೇಳಿ. ಯಾಕೆ? 4ನೇ ತಾರೀಕು ಬೆಳಗ್ಗಿನಿಂದ ರಾತ್ರಿಯಿಂದ ಬೆಳಗ್ಗೆ 3 ಗಂಟೆವರೆಗೆ ಬಂಗಾಲದಲ್ಲಿ ಹಿಂದೂಗಳ ವಿಜಯದ ಆನಂದದಲ್ಲಿ ನಾನು TV ಬಿಟ್ಟು ಹೇಳಿಲ್ಲ. ನನಗೆ ಪ್ರವಚನದ ವಿಚಾರ ಕಾಣಿಸ್ತಾ ಇತ್ತು. ಹಿರಣ್ಯಕಶಿಪು ನನ್ನ ಸಮಾನನಾಗಿರ್ತಕ್ಕಂಥ ಯಾರಾದರೂ ದೇವರಿದ್ದರೆ ಹೇಳು, ಅವರು ನಿನ್ನನ್ನು ರಕ್ಷಿಸಲಿ ಅಂತ ತಿಳ್ಕೊಂಡಂತ ಹೇಳಿದಂತೆ ಬಂಗಾಲದ ಪ್ರೈಮ್ ಮಿನಿಸ್ಟರ್ ಹೆಸರು ತೆಗೆದುಕೊಂಡು ನನ್ನ ಬಾಯಾಗಿ ಹಾಳು ಮಾಡಿಕೊಳ್ಳಿ. ಅವರ ಯಾರು ಇಲ್ಲಿ ನನ್ನನ್ನು ಯಾರು ಭಾರತ ದೇಶದ ರಾಷ್ಟ್ರಪತಿಯು ನನಗೇನು ಮಾಡಲಿಕ್ಕಾಗೋದಿಲ್ಲ, ಪ್ರೈಮ್ ಮಿನಿಸ್ಟರು ನನಗೇನು ಮಾಡಲಿಕ್ಕಾಗೋದಿಲ್ಲ. ಅಂತನ್ನುವ ಹಿರಣ್ಯಕಶಿಪುವಿನ ಮಾತನ್ನು ಆಡ್ತಕ್ಕಂತಹ ವ್ಯಕ್ತಿಗಳಿಂದ ನಮ್ಮ ಹಿಂದೂಗಳು ಅಂತಕ್ಕಂತಹ ಅವರಲ್ಲಿ ಅಂತರ್ಗತನಾಗಿರ್ತಕ್ಕಂಥ ನರಸಿಂಹ ಪ್ರೈಮ್ ಮಿನಿಸ್ಟರನ್ನು ಅವಳ ಭಾವಮೈದನನ್ನು ಸೋಲಿಸುವುದಲ್ಲದೆ ಒಂದು 80-82 ಸೀಟು ಮುಟ್ಟದಂತೆ ಮಾಡಿ 200ಕ್ಕಿಂತ ಹೆಚ್ಚು ಸೀಟು ತೆಗೆದುಕೊಂಡು ಬಂಗಾಲದ ಹಿಂದೂ ಅಂತರ್ಗತ ನರಸಿಂಹದೇವರ ವಿಜಯ, ಅದು ಹಿರಣ್ಯಕಶಿಪುವಿನಂತಹ ಬಂಗಾಲದ ಚೀಫ್ ಮಿನಿಸ್ಟರನ್ನು ಸಂಹರಿಸಿ ಹಿಂದೂಗಳು ಅಂತಕ್ಕಂಥ ಪ್ರಹ್ಲಾದನ ಸಂರಕ್ಷಣೆ ಮಾಡಿದ ದೃಶ್ಯವೇ ನನ್ನ ಕಣ್ಣೆದುರಿಗಿತ್ತು. ಹೀಗಾಗಿ ರಾತ್ರಿ 3:30-4 ಗಂಟೆವರೆಗೆ ಕೂತ್ಕೊಂಡಿದ್ದರಿಂದಾಗಿ ನಿನ್ನೆ ಬೆಳಗ್ಗೆ ನಾನು ಪ್ರವಚನ ಮಾಡಬೇಕು ಅಂತಂದರೂ ಕೂಡ ಧೈರ್ಯ ಬರಲಿಲ್ಲ. ಆದ್ದರಿಂದಾಗಿ ನಾನು ನಿನ್ನೆ ಮಾಡಲಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಪ್ರಹ್ಲಾದ ದೇವರನ್ನು ನಂಬಿ ಧೈರ್ಯದಿಂದ ಎದುರಿಸಿದ, ಆಗ ಪರಮಾತ್ಮ ಸಂರಕ್ಷಣೆ ಮಾಡಿದ. ನಾವು ದುಷ್ಟರನ್ನು ಎದುರಿಸುವುದಕ್ಕೋಸ್ಕರ ನಮ್ಮ ಪ್ರತಿಯೊಬ್ಬ ಹಿಂದೂಗಳು
ನಾವು ಅಂತ ಇಲ್ಲ, ಹಿಂದೂಗಳು ಅಂತ ಶಬ್ದ ಉಪಯೋಗಿಸ್ತಾ ಇದ್ದೆ, ನೆನಪಿಟ್ಟುಕೊಳ್ಳಿ. ಪ್ರತಿಯೊಬ್ಬ ಹಿಂದೂ ಇವತ್ತಿನ ದಿವಸ ಪ್ರಹ್ಲಾದನಾಗಬೇಕು. ಎಂಥ ಎದುರಿಗಿರ್ತಕ್ಕಂಥ ಎಂಥ ದುಷ್ಟರಿದ್ದರೂ ಕೂಡ ನಾವು ಒಗ್ಗಟ್ಟಾದರೆ ಎಂಥವರನ್ನು ಕೂಡ ನಾವು ನಾಶಪಡಿಸಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದಕ್ಕೋಸ್ಕರ ಕೆಲವು ಸಲ ಕಷ್ಟಪಡಬೇಕಾಗ್ತದೆ. ಆಸಾಮದಲ್ಲಿ ಆ ಮುಸಲ್ಮಾನರ ಹಾವಳಿಯನ್ನು ದೂರ ಮಾಡಬೇಕು. ಯಾವುದು ಬಂಗಾಳ ದೇಶದಿಂದ ಮತ್ತು ಬೇರೆ ದೇಶದಿಂದ ಬಂದಿದ್ದರು, ಅದನ್ನು ಮಾಡಬೇಕಾದರೆ 3,000 ರಾಷ್ಟ್ರೀಯ ಸ್ವಯಂ ಸೇವಕದ ಸದಸ್ಯರು, ವಾಲಂಟಿಯರ್ಸು ಪ್ರಾಣ ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ಈ ರೀತಿಯಾಗಿ ಮನೆ ಮನೆಯಲ್ಲಿ ಹಿಂದುತ್ವದ ಪ್ರಚಾರವಾಗಿ ಅವರು ಧೈರ್ಯ ತುಂಬಿಸಬೇಕಾಗಿದ್ದರೆ 1,000ಕ್ಕಿಂತ ಹೆಚ್ಚು RSS ಸ್ವಯಂ ಸೇವಕರು ಪ್ರಾಣ ಕೊಟ್ಟಿದ್ದಾರೆ. ನೆನಪಿಟ್ಟುಕೊಳ್ಳಿ. ಕರ್ನಾಟಕ ಆ ದುಷ್ಟರಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಹೇಮಂತ್ ವಿಶ್ವ ಶರ್ಮಾ, ಶುಭೇಂದು ಅಧಿಕಾರಿ ಸ್ಪಷ್ಟ ಹೇಳ್ತಾರೆ, ನಮ್ಮನ್ನು ಗೆದ್ದಿಸಿದವರು ಹಿಂದೂಗಳು. ಭಾರತೀಯ ಜನತಾ ಪಾರ್ಟಿಗೆ ಬೇರೆಯವರು ಮತ ಹಾಕೋದಿಲ್ಲ, ಬೇಡ. ಅವರು 20-25% ಇದ್ದು ನಮ್ಮನ್ನು ಅಂಜಿಸ್ತಾ ಇರುವಾಗ 75% ಜನ ನಾವು ಅಂಜಬೇಕೆ? ಮಹಾರಾಷ್ಟ್ರ ಈ ಕೆಲಸ ಮಾಡಿ ತೋರಿಸಿದೆ. ಈಗ ಮುಂದಿನ ವರ್ಷ ಬರ್ತಕ್ಕಂಥ ಕರ್ನಾಟಕದ ಜನ, ಆನಂತರ ಉತ್ತರ ಪ್ರದೇಶದ ಜನ, ಗುಜರಾತ್ ಅಂತೂ ಸರಿಯೇ ಸರಿ ನೋಡ್ಕೊಳ್ತಾರೆ. ಪಂಜಾಬದ ಜನ ಈ ಧೈರ್ಯ ತೋರಿಸ್ಬೇಕಾಗಿದೆ. ಏನ್ರಿ ಆಚಾರ್ಯ, ಟಿ ವಿಲೆಲ್ಲ ಈ ಮಾತು ಕೇಳಿ ನಮ್ಮ ಕಿವಿ ಕೆಟ್ಟು ಮತ್ತು ನೀವು ಅದನ್ನೇ ಮಾತಾಡ್ತೀರಾ? ಒಂದು ಸಲ ಅಲ್ಲ, 1000 ಸಲ ಮಾತನಾಡ್ತಾರೆ. ನಮ್ಮ ಹಿಂದೂಗಳು ಒಗ್ಗಟ್ಟಾಗದೇ ಇದ್ದರೆ ಇನ್ನೊಂದು ದಿನಾಲು ನಮ್ಮ ಸ್ವಾಮಿಗಳು ಹೇಳಿದಂತೆ, ನಮ್ಮ ಸ್ವಾಮಿಗಳು ಇದೇ ಮಾತನ್ನು ಹೇಳ್ತಾರೆ, ಅಧಮಾನ್ ಮಠ ಶ್ರೀಗಳವರು ಇದನ್ನೇ ಹೇಳ್ತಾರೆ, ದಿನಾಲು ಗಾಯತ್ರಿ ಜಪ ಮಾಡುವಾಗ ಒಂದು 5 ಗಾಯತ್ರಿ ಜಪ ಹೆಚ್ಚಿಗೆ ಮಾಡಿ, ಇದರಿಂದ ನಮ್ಮ ಮೋದಿ ಸರ್ಕಾರ ಗೆಲ್ಲಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ. ಏನು ತಪ್ಪಿಲ್ಲ. ಯಾಕೆ? ನಮ್ಮ ರಾಜ ಹಿಂದೂಗಳ ಸಂರಕ್ಷಣೆಗೆ ನಿಂತುಕೊಂಡ ವ್ಯಕ್ತಿ ಗಟ್ಟಿಮುಟ್ಟಾಗಿದ್ದರೆ ನಾವು ಸುರಕ್ಷಿತವಾಗಿರುತ್ತೇವೆ. ರಾಜಕೀಯ ಮಾತನಾಡ್ತೇನೆ ಅಂತ ಬೇಸರಿಸಬೇಡಿ. ಧರ್ಮ ಬೇರೆ ಅಲ್ಲ, ರಾಜಕೀಯ ಬೇರೆ ಅಲ್ಲ. ರಾಜ ಗಟ್ಟಿ ಇದ್ದರೆ ಧರ್ಮ ವ್ಯವಸ್ಥಿತವಾಗಿರ್ತದೆ, ಧರ್ಮ ವ್ಯವಸ್ಥಿತವಾಗಿದ್ದರೆ ರಾಜ ಗಟ್ಟಿಯಾಗಿರ್ತಾನೆ. ಪರಸ್ಪರ ಸಂಬಂಧ ಇದೆ. ಆದ್ದರಿಂದಾಗಿ ಆ ಬಂಗಾಲ್, ಅಸ್ಸಾಂ, ಪುದುಚೇರಿ, ತಮಿಳುನಾಡು, ಕೇರಳದಲ್ಲಿ ಯಾವ್ಯಾವ ಹಿಂದೂಗಳು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ, ಅವರೆಲ್ಲರಿಗೂ ಶತಶಃ ಅವರಲ್ಲಿದ್ದ ಭಗವಂತನಿಗೆ ಕೋಟಿ ನಮಸ್ಕಾರ. ನಾವು ಭಾರತೀಯರು, ನಾವು ಸನಾತನ ಧರ್ಮೀಯರು, ವೈದಿಕ ಮತವನ್ನು ಪರಿಪಾಲನೆ ಮಾಡುವವರು, ನಾವು ಹಿಂದೂಗಳು ಅನ್ನದುಕೊಳ್ಳುವುದಕ್ಕೋಸ್ಕರ ಯಾವ ಸಂಕೋಚವನ್ನು ಪಡಬೇಡಿ. ಆಗ ಮಾತ್ರ ದೇವರು ಒಲಿತಾನೆ. ತಮ್ಮ ಮಾತೃಭೂಮಿ ಭಾರತ ರಕ್ಷಿತವಾಗಿರಬೇಕಾಗಿದ್ದರೆ ಈ ದೇಶಭಕ್ತಿಯನ್ನು ತೋರಿಸಲೇಬೇಕು. ಯಾಕೆ? ಈ ದೇಶಭಕ್ತಿಯನ್ನು, ಮಾತೃಭೂಮಿಯ ಪ್ರೇಮ ಹೇಗಿರಬೇಕು ಅಂತನ್ನೋದು ಶ್ರೀರಾಮಚಂದ್ರ ತೋರಿಸಿದ್ದಾನೆ. ಆಗ ವಿಭೀಷಣ ಹೇಳಿದ, ಲಂಕಾ ಗೆದ್ದಿದ್ದಿ ರಾಮ, ಭರತ ಅಲ್ಲಿ ರಾಜ್ಯ ಬಳಿ ನೀ ಲಂಕಾ ಆಳು ಅಂತ ತಿಳ್ಕೊಂಡು ಅಂತ ಹೇಳಿ. ಆಗ ರಾಮ ಹೇಳಿದ್ದೇನು? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ತಿಳ್ಕೊಂಡಂತ. ಈ ಮಾತು
ನಮ್ಮ ಯಾವಾಗಲೂ ನೆನಪಿನಲ್ಲಿರಲಿ. ಪ್ರಹ್ಲಾದನ ಪ್ರಾರ್ಥನೆಗೆ ಬರೋಣ. ನಿನ್ನೆ ದಿನ ಪ್ರಹ್ಲಾದ ಹೇಳ್ದ, ಭಗವಂತ ನೀನು ವರ್ಣ ಜಾತಿ ಗಂಡು ಹೆಣ್ಣು ಬಂಧು ಬಾಂಧವರು ಸಣ್ಣವರು ಮುದುಕರು ಯಾವುದೂ ನೋಡೋಗಿಲ್ಲ. ನಿನ್ನ ಅನುಗ್ರಹಕ್ಕೆ ಯಾವ ವರ್ಣವಾಗಲಿ ಯಾವ ಜಾತಿಯಾಗಲಿ ಸಂಬಂಧವಲ್ಲ. ನಿನ್ನಲ್ಲಿ ಮಾಡಿದ ನಿಷ್ಕಲ್ಮಶ ಭಕ್ತಿ ಯಾರು ಮಾಡಿದರೂ ಉದ್ಧಾರ ಮಾಡ್ತೀವಿ. ಶಬರಿಯನ್ನು ಉದ್ಧಾರ ಮಾಡಿದ ಆ ಭಗವಂತ, ದೈತ್ಯ ಕುಲದಲ್ಲಿ ಹುಟ್ಟಿದ ಪ್ರಹ್ಲಾದನನ್ನು ಉದ್ಧಾರ ಮಾಡಿದ ಆ ಭಗವಂತ, ನಾವು ಹಿಂದೂಗಳಾಗಿ ಬ್ರಾಹ್ಮಣರಾಗಿ ಅಥವಾ ಬೇರೆ ವರ್ಣದವರಾಗಿ ಅವರಿಗೆ ನಾವು ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ನಮಗೆ ಒಲಿಯೋದಿಲ್ಲ ಅಂತಕೊಂಡಂತೆ ಯಾವ ಬಾಯಿಂದ ಹೇಳೋಣ ನಾವು? ಪರಮಾತ್ಮ ನಮಗೆ ತಪ್ಪದೇ ಒಲಿಯುತ್ತಾನೆ. ದುಸ್ಸಂಗತಿ ರೂಪವಾದ ಹಿರಣ್ಯಾಕ್ಷನಿಂದ ನಮ್ಮನ್ನು ದೂರ ಮಾಡ್ತಾನೆ. ನಮ್ಮಲ್ಲಿರುವ ದುಷ್ಟ ಸ್ವಭಾವವನ್ನು ದುಷ್ಟ ಪ್ರಕೃತಿಯನ್ನು ದೂರ ಮಾಡ್ತಾನೆ. ಆದ್ದರಿಂದಾಗಿ ಸೇವಾನುರೂಪ ಉದಯ ನ ಪರಾವರತ್ವಂ. ಪರಮಾತ್ಮ ನಿನಗೆ ದೊಡ್ಡವರು ಸಣ್ಣವರು ಬಾಲಕರು ಮುದುಕರು ಆ ಜಾತಿ ಈ ಜಾತಿಯವರು ಅಂತಿಕೊಂಡಂತೆ ಯಾವ ಭೇದಭಾವ ನಿನಗಿಲ್ಲ. ಯಾರು ಭಕ್ತಿ ಮಾಡ್ತಾರೆ ಅವರ ಮೇಲೆ ನೀನು ಅನುಗ್ರಹ ಮಾಡ್ತೀವಿ. ಎಂಥ ಅದ್ಭುತ ಮಾತಲ್ಲ. ಸುಮ್ಮನೆ ನಮಗೆ ಬೈತಾರೆ. ನಮ್ಮ ಭಾಗವತ ಜಾತಿ ಭೇದವನ್ನು ಹೇಳಿಕೊಡೋದಿಲ್ಲ. ಅದರರ್ಥ ಭೇದ ಇಲ್ಲ ಅಂತಲ್ಲ, ಭೇದ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಭೇದ ಇದೆ. ಗಂಡ ಹೆಂಡತಿಗೂ ಭೇದ ಇದೆ, ಗಂಡ ಮಕ್ಕಳಿಗೂ ಭೇದ ಇದೆ, ತಂದೆ ತಾಯಿ ಮಕ್ಕಳಿಗೂ ಭೇದ ಇದೆ. ಆದರೆ ಆ ಭಿನ್ನತೆಯಲ್ಲಿಯೂ ಕೂಡ ವೈಚಾರಿಕ ಐಕ್ಯತೆ ಇದೆ. ಆ ವೈಚಾರಿಕ ಐಕ್ಯತೆ, ಸಿದ್ಧಾಂತದ ಐಕ್ಯತೆ, ದೇವರ ವಿಶ್ವಾಸದ ಐಕ್ಯತೆ ಅಂತ ಹೇಳ್ಕೊಂಡಂತೇನಿದೆ, ಇದು ಇರಬೇಕೇ ಹೊರತು ಇಲ್ಲದೇ ಇರತಕ್ಕಂತಹ ಏಕತ್ವವನ್ನು ಎಲ್ಲರೂ ಒಂದೇ ಅಂತಿಕೊಂಡಂತನ್ನು ತೋರಿಕೆಯ ಮಾತುಗಳು ಶಾಸ್ತ್ರ ಒಪ್ಪೋದಿಲ್ಲ. ಹಾಸ್ಪಿಟಲ್ನಲ್ಲಿ ಎಲ್ಲರೂ ಒಂದೇ ಅಂತಿಕೊಂಡಂತೇಳಿ ಟ್ರೀಟ್ಮೆಂಟ್ ಮಾಡ್ತಾರಾ? IC ಡಿಪಾರ್ಟ್ಮೆಂಟ್ ಯಾಕೆ, ಸ್ಪೆಷಲ್ ಡಿಪಾರ್ಟ್ಮೆಂಟ್ ಯಾಕೆ, ಆನಂತರ ಜನರಲ್ ವಿಭಾಗ ಯಾಕೆ? ಆಯಾ ರೋಗದ ಅನುಸಾರವಾಗಿರ್ತಕ್ಕಂಥ ವಿಭಿನ್ನತೆಗಳಲ್ಲೇನು? ಆ ವಿಭಿನ್ನತೆಯಲ್ಲಿ ಒಂದು ಐಕ್ಯತೆ ಅಂತೇನಿದೆ, ಮಾನವತ್ವದ ಐಕ್ಯತೆ, ಇದು ಬಹಳ ಮಹತ್ವಪೂರ್ಣವಾದದ್ದು. ಇದನ್ನೇ ಪ್ರಹ್ಲಾದನ ಬಾಯಿಂದ ವೇದವ್ಯಾಸ ದೇವರು ಹೇಳಿಸಿದ್ದಾರೆ. ಸೇವಾನುರೂಪ ಉದಯೋ ನ ಪರಾವರತ್ವಂ. ಇನ್ನು ಪರಮಾತ್ಮ ನಾನು ದೇವರು ಅಂತಿಕೊಂಡಂತಕ್ಕಂತಹ, ನನ್ನ ಹೊರತು ದೇವರು ಯಾರಿಲ್ಲ ಅಂತಿಕೊಂಡಂತ ಅಂದಿರತಕ್ಕಂತಹ ಕಾಂಗ್ರೆಸ್ ಜನರನ್ನು, ನನ್ನ ಹೊರತು ಬೇರೆ ಯಾರು ದೇವರಿಲ್ಲ ಅಂತಿಕೊಂಡನ್ನು ಕೇಜ್ರಿವಾಲನ್ನು, ನನ್ನ ಹೊರತು ಬೇರೆ ದೇವರು ಯಾರಿಲ್ಲ ಅಂತಿಕೊಂಡಂತಕ್ಕಂತಹ ಮಮತಾ ಬೆನರ್ಜಿನೋ ಟಾಟಾರ್ಜಿನೋ ಇದ್ದ ಅವಳನ್ನು, ನಮ್ಮ ಹೊರತು ಇಲ್ಲಿ ಬೇರೆ ಯಾರ್ದು ನಡೆಯೋದಿಲ್ಲ ಅಂತಿಕೊಂಡಂತಕ್ಕಂಥ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಯ ಆ ವ್ಯಕ್ತಿಗಳನ್ನು, ಹಿಂದೂಗಳ ಅಂತರ್ಗತನಾಗಿರ್ತಕ್ಕಂಥ ನರಸಿಂಹದೇವರು ಅವರಿಗೆ ಕಲಿಸಿಕೊಟ್ಟಿದ್ದಾರೆ, ನಿಮ್ಮನ್ನು ಮೀರಿದವರಿದ್ದಾರೆ ಅಂತ ಹೇಳ್ಕೊಂಡು. ಅದೇ ರೀತಿಯಾಗಿ ನನ್ನ ಹೊರತು ಬೇರೆ ಯಾರಿದ್ದಾರೆ ಅಂತಂತವನಿಗೆ ಮಣ್ಣು ಮುಕ್ಕಿಸಿದ ಪರಮಾತ್ಮ ನೀನು. ಯಾರು ಅಹಂಕಾರ ಪಡ್ತಾರೆ, ನನ್ನ ಸಮಾನ ಯಾರಿಲ್ಲ ಅಂತಂತಾರೆ, ಅವರನ್ನು ತಪ್ಪದೇ ನೀನು ಕೆಳಗೆ ಬೀಳಿಸ್ತಿ. ಇದರಲ್ಲಿ ಯಾವ ರೀತಿಯಾದಲ್ಲಿ ಸಂದೇಹವಿಲ್ಲ. ಅಹಂಕಾರ ಹಾಗೂ ಪರಮಾತ್ಮ ನಿನಗೆ ಅಲರ್ಜಿ ಇದೆ, ಅಲರ್ಜಿ. ನಿನ್ನ ಅನುಗ್ರಹವಿದ್ದಲ್ಲಿ ಅಹಂಕಾರವಿರೋದಿಲ್ಲ, ಅಹಂಕಾರವಿದ್ದಲ್ಲಿ ನಿನ್ನ ಅನುಗ್ರಹ ಇರೋದಿಲ್ಲ. ಇದನ್ನು ಪ್ರಹ್ಲಾದ ನಮಗೆ 22ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.
ಮತ್ಪ್ರಾಣರಕ್ಷಣಂ ಅನಂತ ಪಿತುರ್ವದಂಚ ಮನ್ಯೆ ಸ್ವಭೃತ್ತ ಋಷಿವಾಕ್ಯಮೃತಂ ವಿಧಾತಂ ಖಡ್ಗಂ ಪ್ರಗೃಹ್ಯ ಯದವೋಚತ ಅಸದ್ವಿದಿತ್ಸು ತ್ವಾಂ ಈಶ್ವರೋ ಮದಪರೋ ಅವತು ಕಂ ಹರಾಮಿ. ಏ ಅನಂತ, ಪರಮಾತ್ಮ ನಮ್ಮಪ್ಪ ತಿಳಿದುಕೊಂಡಿದ್ದ ಏನು, ನಾನು ಎಲ್ಲ ಬ್ರಾಹ್ಮಣರನ್ನು ಕೊಂದಿದ್ದೇನೆ, ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದ್ದೇನೆ, ಎಲ್ಲ ಗುಡಿಗಳನ್ನು ಬೀಳಿಸಿದ್ದೇನೆ, ಎಲ್ಲ ಹಸುಗಳನ್ನು ಕೊಂದು ಹಾಕಿದ್ದೇನೆ, ವಿಷ್ಣು ಇರಲಿಕ್ಕೆ ಸ್ಥಳ ಇಲ್ಲ, ಆದ್ದರಿಂದಾಗಿ ವಿಷ್ಣು ಅನಾಥನಾಗಿರಬೇಕು, ಇಲ್ಲ ಅವನು ಖಲಾಸಾಗಿರಬೇಕು ಅಂತ ನಮ್ಮಪ್ಪ ತಿಳಿದುಕೊಂಡಿದ್ದ. ಆದರೆ ಅವನಿಗೇನು ಗೊತ್ತು, ನೀನು ಅನಂತ ಇದ್ದೀ ಅಂತ ತಿಳ್ಕೊಂಡಂತೇಳಿ. ಒಳ್ಳೆ ಶಬ್ದ ಪ್ರಯೋಗದ ಕಡೆಗೆ ಲಕ್ಷ್ಯ ಕೊಡಿ. ಹೇ ಅನಂತ ಮತ್ಪ್ರಾಣ ರಕ್ಷಣಂ ಅನಂತ. ಎಲೆ ಅನಂತ, ನಿನ್ನನ್ನು ಸೀಮಿತ ಸ್ಥಳದಲ್ಲಿ ಇರುವವ, ಗುಡಿಯಲ್ಲಿ ಮಾತ್ರ ಇರುವವ, ಬ್ರಾಹ್ಮಣರಲ್ಲಿ ಮಾತ್ರ ಇರುವವ, ಯಜ್ಞಗಳಲ್ಲಿ ಮಾತ್ರ ಇರುವವ, ಹಸುಗಳಲ್ಲಿ ಮಾತ್ರ ಇರುವವ ಅಂತೇನು ನಮ್ಮಪ್ಪ ತಿಳಿದುಕೊಂಡಿದ್ದ. ಅವನಿಗೆ ನಿನ್ನ ಅನಂತತೆ ಏನು ಗೊತ್ತಿತ್ತು? ಹೇ ಅನಂತ, ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದೆ. ಯಾಕೆ? ನಾನು ಶ್ರೇಷ್ಠ ಭಕ್ತ ಅನ್ನೋ ಅಹಂಕಾರ ಇಲ್ಲ ಪರಮಾತ್ಮ ನನಗೆ. ನನ್ನ ಪ್ರಾಣ ರಕ್ಷಣೆಯ ಹಿಂದೆ ನನ್ನ ಭಕ್ತಿ ಅಲ್ಪ ಪರಮಾತ್ಮ. ನಿನ್ನ ಭಕ್ತರ ಮಾತಿನ ಸಂರಕ್ಷಣೆ ನಿನಗೆ ಇಂಪಾರ್ಟೆಂಟ್ ಆಯಿತು. ಯಾಕೆ? ಸ್ವಭೃತ್ಯ ಋಷಿವಾಕ್ಯಮೃತಂ ವಿಧಾತುಂ. ನಿನ್ನ ಭಕ್ತನಾಗಿರ್ತಕ್ಕಂತಹ ನಾರದರು ಹೇಳಿದ ಏನು ಹೇಳಿದರು ನಾರದರು? ರಕ್ಷತೀತ್ಯೇವ ವಿಶ್ವಾಸ. ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇಡಪ್ಪ ಅಂತ ನನಗೇನು ನಾರದರು ನನ್ನ ಅಮ್ಮನ ತಾಯಿಯಲ್ಲಿದ್ದಾಗಲೇ ಹೇಳಿದರು. ಆ ನಿನ್ನ ಭಕ್ತರ ಮಾತನ್ನು ರಕ್ಷಣೆ ಮಾಡಲಿಕ್ಕೆ ನೀನು ಬಂದಿದ್ದೆ ಹೊರತು ನನ್ನ ಸಾಮಾನ್ಯ ಭಕ್ತಿಯಿಂದ ನೀನು ಬಂದಿಲ್ಲ. ನನ್ನ ಭಕ್ತಿಯಿಂದ ಬಂದಿದ್ದೆ ಅಂತ ಅನ್ನೋ ಅಹಂಕಾರ ನನಗೆ ಸರ್ವಥಾ ಇಲ್ಲ. ಇದೇ ನೆನಪು ಇಟ್ಕೊಳ್ಳಿ. ಅಹಂಕಾರಕ್ಕೂ ಪರಮಾತ್ಮನಿಗೂ ಒಂದು ವೇಳೆ ನನ್ನ ಸಮಾನ ಭಕ್ತ ಇಲ್ಲ ಅಂತ ಪ್ರಹ್ಲಾದ ಹೇಳ್ಕೊಂಡಿದ್ರೆ ಅವನ ರಕ್ಷಣೆ ಆಗ್ತಾ ಇರಲಿಲ್ಲ. ಯಾಕೆ? ಅಹಂಕಾರಕ್ಕೂ ಭಗವಂತನಿಗೂ ಅಲರ್ಜಿ ಇದೆ. ನನ್ನ ತಂದೆಯನ್ನು ಕೊಂದದ್ದು ಕೂಡ ಆ ನಾರದರ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ. ನನ್ನ ಹೊಟ್ಟೆಯಲ್ಲಿದ್ದ ನಮ್ಮ ಅಮ್ಮನಿಗೆ ಹೇಳಿದರು, ಕೈಯಾದು ಪರಮಾತ್ಮ ರಕ್ಷಕನಿದ್ದಾನೆ, ರಕ್ಷತಿ ರಕ್ಷತಿ ಅಂತ ಅಂದ್ಕೊಂಡು ವಿಶ್ವಾಸ ಇಡು ಅಮ್ಮ, ವಿಶ್ವಾಸ ಇಡು. ನಿನಗೆ ನೀನು ಇಟ್ಟಿದ್ದರಿಂದಲೇ ನಿನ್ನ ಸಂರಕ್ಷಣೆ ಮಾಡಲಿಲ್ಲೇನು? ಇಂದ್ರ ನಿನ್ನ ಕೊಲ್ಲುವ ಮೊದಲು ನನ್ನನ್ನು ಅಲ್ಲಿ ಕರೆಸಿಕೊಟ್ಟು ನಾನು ನನ್ನ ಆಶ್ರಮಕ್ಕೆ ನಿನ್ನನ್ನು ಕರ್ಕೊಂಡು ಬರುವಂತೆ ಮಾಡಿದ್ದು. ಆ ನಂತರ ದೇವರನ್ನು ನಂಬು, ಜಗತ್ತಿನಲ್ಲಿ ಸಜ್ಜನ ಸಂರಕ್ಷಣೆ ಆಗ್ತದೆ. ಕೈಯಾದು ನನಗೆ ಗೊತ್ತಿದೆ, ನೀನು ಬಹಳ ಸಾಧ್ವಿ. ಆದರೆ ಯಾವುದೋ ನಿನ್ನ ಹಿಂದಿನ ಜನ್ಮದ ದುಷ್ಕರ್ಮದಿಂದ ಹಿರಣ್ಯಕಶಿಪುನಂಥ ಗಂಡ ಸಿಕ್ಕ, ನಿನ್ನ ಸತ್ಕರ್ಮದಿಂದ ಒಳ್ಳೆಯ ಮಗ ಹುಟ್ಟವನಿದ್ದಾನೆ, ಅವನು ಭಗವದ್ಭಕ್ತನಾಗ್ತಾನೆ, ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ ನಿನಗೆ ಅಂತ ನನ್ನ ತಾಯಿಗೆ ಹೇಳುವಾಗ ನನ್ನ ತಾಯಿಗೆ ತೂಕಡಿಕೆ ಬಂದಿತ್ತು. ಆದರೆ ನಾ ಅದನ್ನೆಲ್ಲ ಕೇಳಿಕೊಂಡು ಗಟ್ಮುಟ್ಟಾಗಿ ಮನಸ್ಸಿನಲ್ಲಿ ಇಟ್ಕೊಂಡೆ. ಆದ್ದರಿಂದಾಗಿ ನನ್ನ ಪ್ರಾಣ ರಕ್ಷಣೆ, ನನ್ನ ತಂದೆಯ ವಧ ಇವೆಲ್ಲ ನನಗೋಸ್ಕರ ಅಲ್ಲ ಪರಮಾತ್ಮ, ನನಗೆ ಗೊತ್ತಿದೆ. ನನಗೆ ನಾನು ಗ್ರೇಟ್ನೆಸ್ ತೆಗೆದುಕೊಳ್ತಾ ಇಲ್ಲ.
ನನಗೆ ಗೊತ್ತಿದೆ ನೀನು ನಿನ್ನ ಭಕ್ತರ ಮಾತನ್ನು ಸಂರಕ್ಷಿಸ್ತೀಯ. ನಿನ್ನ ಭಕ್ತರ ಮಾತನ್ನು ಸಂರಕ್ಷಣೆ ಮಾಡ್ತೀಯ. ಇವತ್ತಿಗೂ ಮಾಡ್ತಾ ಇದ್ದಿದೆ. ಏನು ಮಾಡ್ತಾ ಇದ್ದಿದೆ? ಅಂದು ಮುಚುಕುಂದ ಹೇಳಿದ ಮಾತು, ನ ದೇವಸೇವನಂ ವೃಥ. ದೇವರನ್ನು ನೆನೆಸಿದ್ದು, ದೇವರನ್ನು ಪೂಜಿಸಿದ್ದು, ದೇವರ ಬಗ್ಗೆ ಕೇಳಿದ್ದು, ದೇವರ ಬಗ್ಗೆ ವಿಚಾರ ಮಾಡಿದ್ದು, ಒಟ್ಟು ದೇವರ ಬಗ್ಗೆ ಕಾಯೇನ ವಾಚ ಮನಸ ಸ್ಮರಣೆ ಮಾಡಿದ್ದು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅನ್ನೋ ಮುಚುಕುಂದನ ಮಾತು ಇವತ್ತಿಗೂ ನಮ್ಮ ಅನುಭವಕ್ಕೆ ತರ್ತಾ ಇದ್ದೆ ಪರಮಾತ್ಮ. ನಮಗೂ ಎಲ್ಲರಿಗೂ ಅನುಭವ ಇದೆ. ಸಂಕಟ ಬಂದಾಗ, ನೆನೆಸಿದಾಗ ವೆಂಕಟರಮಣ ಬಂದು ಸಂರಕ್ಷಣೆ ಮಾಡೋದ ಅನುಭವ ಪ್ರತಿಯೊಬ್ಬರ ಜೀವನದಲ್ಲೂ ಇದೆ. ನ ದೇವಸೇವನಂ ವೃಥ. ಹಾಗೆ ಋಷಿವಾಕ್ಯಂ ಋತಂ ವಿಧಾತುಂ. ನಾರದರು ಹೇಳಿದ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ನೀನು ನನ್ನ ರಕ್ಷಣೆ ಮಾಡಿದೆ, ನಮ್ಮಪ್ಪನನ್ನು ಸಂಹಾರ ಮಾಡಿದೆ. ನನ್ನ ಸಲುವಾಗಿ ನೀನು ಬರಲಿಲ್ಲ ಪರಮಾತ್ಮ. ಆದ್ದರಿಂದಾಗಿ ಭಕ್ತರ ಮೇಲೆ ನಿನಗೆ ಎಷ್ಟು ಅನುಗ್ರಹ ಇದೆ. ಭಕ್ತರ ಮಾತನ್ನು ಸಂರಕ್ಷಣೆ ಮಾಡುವ ನನ್ನ ಜವಾಬ್ದಾರಿ ಅಂತ ನೀನು ಸ್ವೀಕಾರ ಮಾಡ್ತೀಯಲ್ಲ ಪರಮಾತ್ಮ. ನಿನ್ನ ಭಕ್ತರು ಸಾಮಾನ್ಯರು, ನಿನ್ನ ಎದುರಿಗೆ ನಾರದರು ಎಲ್ಲಿಯರು. ಆದರೆ ಅವರ ಮಾತನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನರಸಿಂಹನಾಗಿ ಬಂದೆ. ಇನ್ನೊಂದು ಸ್ವಭೃತ್ಯ ವಾಕ್ಯಂ, ಋಷಿ ಬಿಟ್ಬಿಡೋಣ. ಸ್ವಭೃತ್ಯ ವಾಕ್ಯಂ ಋತಂ ಕರ್ತುಂ. ಸ್ವಭೃತ್ಯ ವಾಕ್ಯಂ, ಬ್ರಹ್ಮದೇವರ ವಾಕ್ಯ ಸತ್ಯ ಮಾಡೋದಕ್ಕೋಸ್ಕರ. ಬ್ರಹ್ಮದೇವರು ವರ ಕೊಟ್ಟಿದ್ದರು ಹಿರಣ್ಯಕಶಿಪುವಿಗೆ. ಹಿರಣ್ಯಕಶಿಪು ಕೇಳಿದ್ದ, ಒಳಗೆ ಮರಣ ಬೇಡ, ಹೊರಗೆ ಮರಣ ಬೇಡ, ಮನುಷ್ಯರಿಂದ ಬೇಡ, ಮೃಗಗಳಿಂದ ಬೇಡ. ಆ ಎಲ್ಲ ಮಾತುಗಳನ್ನು ಸರಿಯಾಗಿ ಸಂರಕ್ಷಣೆ ಮಾಡುತ್ತಾ ವಿಚಿತ್ರ ರೂಪ ತೆಗೆದುಕೊಂಡು ಬಂದು ಏನು ಸಂವರಣ ಮಾಡಿದೆ. ಆ ಭಕ್ತರ ಮಾತನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲ. ಇನ್ನು ಅಹಂಕಾರ ಇದ್ದಲ್ಲಿ ನೀನು ತಪ್ಪದೇ ಶಿಕ್ಷಣ ಮಾಡ್ತೀನಿ ಅಂತ ಅನ್ನೋದಕ್ಕೋಸ್ಕರ ನಮ್ಮ ಅಪ್ಪನ ಈ ಮರಣವೇ ಸಾಕ್ಷಿ, ನನ್ನ ಅಪ್ಪನ ಸಂಹಾರವೇ ಸಾಕ್ಷಿ. ಏನು ಹೇಳ್ತಾ ಇದ್ದೆ ನಿಮ್ಮ ಅಪ್ಪನ ಸಲುವಾಗಿ ನೀನು ಹೇಳ್ತೀಯ. ಹೌದು. ಖಡ್ಗಂ ಪ್ರಭಯ್ಯ ಯದವೋಚತ್ ಅಸದ್ವಿಧಿತ್ಸು. ಅಸದ್ವಿಧಿತ್ಸು. ನನ್ನ ಮಾತನ್ನು ಸುಳ್ಳು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಪ್ರಯತ್ನ ಮಾಡುತ್ತಿರುವ ನಮ್ಮ ಅಪ್ಪ ಖಡ್ಗಂ ಪ್ರಭಯ್ಯ ಯದವೋಚತ. ನಾನು ಯಾವಾಗ ನೀರಿನಲ್ಲಿ ಮುಳುಗಿಸಿದ್ರೂ ಸಾಯಲಿಲ್ಲ, ಪರ್ವತದಿಂದ ಬೀಳಿಸಿದರೂ ಸಾಯಲಿಲ್ಲ, ಬೆಂಕಿಯಲ್ಲಿ ಇಟ್ಟರೂ ಸಾಯಲಿಲ್ಲ, ವಿಷ ಕುಡಿಸಿದರೂ ಸಾಯಲಿಲ್ಲ, ನಾಯಿಗಳಿಂದ ತುಳಿಸಿದರೂ ಸಾಯಲಿಲ್ಲ. ಕೊಲ್ಲುವ ಎಲ್ಲ ಉಪಾಯಗಳನ್ನು ಮಾಡಿದರೂ ನಾನು ಯಾವಾಗ ಸಾಯಲಿಲ್ಲ. ಯಾರಪ್ಪ ನಿನಗೆ ಸಂರಕ್ಷಣೆ ಆಗಿರ್ತಕ್ಕಂಥವರು? ನಾನು ಹೇಳಿದೆ, ಅಪ್ಪ ನನ್ನ ದೇವರು, ಜಗತ್ತನ್ನ ನಿಯಾಮಕ. ನನ್ನ ಬಿಟ್ಟು ಜಗತ್ತಿನ ನಿಯಾಮಕರು ಯಾರಿದ್ದಾರೆ ಜಗತ್ತಿನಲ್ಲಿ ಅಂತ ಅವನು ಹೇಳಿದ್ದ. ಖಡ್ಗಂ ಪ್ರಗೃಹ್ಯದ ಅವೋಚತ. ಕೈಯಲ್ಲಿ ಖಡ್ಗ ತೆಗೆದುಕೊಂಡು ಏನು ಮಾತನ್ನು ಹೇಳಿದ್ನಲ್ಲ, ತ್ವಾಂ ಈಶ್ವರೋ ಮದಪರೋ ಅವತು ಕಂ ಹರಾಮಿ. ನನ್ನಿಂದ ಬೇರೆಯಾದ ನಿನ್ನ ಒಬ್ಬ ಸಂರಕ್ಷಕನು ಯಾರಾದರೂ ಜಗತ್ತಿನ ದೇವರು ಯಾರಾದರೂ ಇದ್ದರೆ ಅವನು ನಿನ್ನನ್ನು ಸಂರಕ್ಷಣೆ ಮಾಡಲಿ. ಇವತ್ತು ನಿನ್ನ ಸುಖವನ್ನು ಪ್ರಾಣವನ್ನು ನಾನು ಮುಗಿಸಿಬಿಡ್ತೇನೆ ಅಂತ ತಿಳ್ಕೊಂಡಂತೇಳಿ ನಮ್ಮಪ್ಪ ಏನು ಅಹಂಕಾರದಿಂದ ಮಾತನಾಡಿದ್ನಲ್ಲ,
ಅಹಂಕಾರದವರಿಗೆ ಇದೇ ಶಿಕ್ಷೆ ಆಗ್ತದೆ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ನೀನು ನನ್ನ ಅಪ್ಪನನ್ನು ಸಂಹಾರ ಮಾಡಿದೆ. ಎಂಥ ವಿನಯ ನೆನಪು ನೋಡ್ರಿ. ಏನೋ ಮುಂದೆ ನಾವು ಏಕಾದಶಿ ವ್ರತ ಮಾಡ್ತೇವೆ, ದಿನಾಳು ಸಂಧ್ಯಾವಂದನೆ ಮಾಡ್ತೇವೆ ಅಂತೇಳಿ ಕಾಲರ್ ಟೈಟ್ ಮಾಡಿಕೊಂಡು ನನ್ನ ಸಮಾನ ಭಕ್ತಿ ಇಲ್ಲ ಅಂತ ನಾವೇನು ಹೇಳ್ಕೊಳ್ತೇವೆ. ಆ ಪ್ರಹ್ಲಾದನ ಮುಂದೆ ನಾವು ಜೀರೋ, ಮೈನಸ್ 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 ಜೀರೋ. ಆದರೆ ಪ್ರಹ್ಲಾದ ಹೇಳ್ತಾನೆ, ನನ್ನ ಭಕ್ತಿಯಿಂದ ನೀನು ಒಲಿಯಲಿಲ್ಲ. ಎಂಥ ವಿನಯ ನೆನಪಿಟ್ಕೊಳ್ಳಿ. ನನಗೆ ಉಪದೇಶ ಮಾಡಿದ ನಿನ್ನ ಭಕ್ತನಾದ ಆ ನಾರದರ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಪರಮಾತ್ಮ ಅಂದರೆ ತನ್ನ ಶ್ರೇಯಸ್ಸನ್ನೆಲ್ಲ ಗುರುಗಳಿಗೆ ಒಪ್ಪಿಸಿಬಿಟ್ಟ. ಪರಮಾತ್ಮ ಇದನ್ನೇ ಬಯಸ್ತಾನೆ. ಶಿಷ್ಯರು ಗುರುಗಳ ಅಧೀನರಾಗಿದ್ದರೆ ಅವರನ್ನು ಉದ್ಧಾರ ಮಾಡ್ತೇನೆ. ಶಿಷ್ಯರು ತಮ್ಮ ಎಲ್ಲ ಶ್ರೇಯಸ್ಸನ್ನು ತನ್ನ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದರೆ ಅಂಥವರನ್ನು ಪರಮಾತ್ಮ ತಪ್ಪದೇ ಉದ್ಧಾರ ಮಾಡ್ತಾನೆ. ನೆನಪಿನ ಇಟ್ಟುಕೊಳ್ಳಿ. ಯಾಕೆಂದರೆ ಕೆಲಸ ಆದಮೇಲೆ ಗುರುಗಳನ್ನು ವೈದ್ಯರನ್ನು ಯಾರೂ ನೆನೆಸೋದಿಲ್ಲ. ಅದರಿಂದಾಗಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಏನು ಸುಭಾಷಿತ ಇದೆ? ಅಧ್ಯಾಪಕಾಶ್ಚ ವೈದ್ಯಾಶ್ಚ. ಅಧ್ಯಾಪಕರು ಅಂದರೆ ಗುರುಗಳು ಮತ್ತು ವೈದ್ಯರು ಡಾಕ್ಟರ್, ಅವ್ರ ಜೊತೆಗೆ ಪುರೋಹಿತರು ಅನ್ನು ಸೇರಿಸ್ಕೊಳ್ಳಿ. ಕಾರ್ಯಾಂತೆ ಅಪ್ರಯೋಜಕ. ಕೆಲಸ ಮುಗಿದ ಮೇಲೆ ಅವ್ರ ಕಡೆ ಮುಖ ಮಾಡಿ ನೋಡೋದಿಲ್ಲ. ನಾವು ಹಾಗೆ ಇಲ್ಲ. ಸ್ಕೂಲ್ನಲ್ಲಿರುವಾಗ ಸರ್ 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 ಸರ್, ಗುರುಕುಲದಲ್ಲಿರೋ ತನಕ ಗುರುಗಳೇ ಗುರುಗಳೇ ಅಂತ ಕೈ ಜೋಡಿಸೋದು. ಆನಂತರ ಎಲ್ಲ ನನ್ನಿಂದ ಆಗ್ತದೆ. ಎಲ್ಲಿ ಗುರುಗಳು, ಎಲ್ಲಿ ಅಧ್ಯಾಪಕರೇ? ನಾ ಪ್ರಯತ್ನ ಪಟ್ಟಿನಿ ಅಂತ ಪಾಸ್ ಆಗೀನಿ. ಆದರೆ ನೀನು ಪ್ರಯತ್ನ ಪಡಲಿಕ್ಕೆ ಪ್ರೇರಣೆ ಮಾಡಿದವರು ಗುರುಗಳು ನೆನಪಿಟ್ಕೊಳ್ಬೇಕು. ಆರಾಮಾಗೋ ತನಕ ಡಾಕ್ಟರೇ ಎಮರ್ಜೆನ್ಸಿಯಿಂದ ಫೋನ್ ಮಾಡಿ ಅವ್ರ ಕರದಲ್ಲಿ ಹೋಗಿ ಅವ್ರ ಹಿಂದೆ ಬಿಂದು ಹೊರ ಕಾಯ್ಕೋತ 2 ತಾಸು ನಿಂತ್ಕೊಂಡು, ಡಾಕ್ಟರೇ ಪ್ಲೀಸ್ ಏನಾರು ಪ್ರಯತ್ನ ಮಾಡಿರಿ. ಎಲ್ಲ ಸರಿ ಆಯಿತು, ಬಿಲ್ ತುಂಬಂದಿವಿ. ಆಮೇಲೆ ಡಾಕ್ಟರ್ನ ಒಂದು ದಿವಸ ನೆನೆಸೋದಿಲ್ಲ. ನೆನೆಸ್ತೇವೆ ಹೇಳಿ? ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇದೆ, ಪುರೋಹಿತರ ನೆನಪು. ಆಮೇಲೆ ಮುಂದಿನ ವರ್ಷದವರೆಗೂ ಪುರೋಹಿತರ ನೆನಪಾಗೋದಿಲ್ಲ. ಆದರೆ ಇವರೆಲ್ಲರೂ ನಮಗೆ ಒಬ್ಬರು ದೈಹಿಕವಾಗಿ, ಉಳಿದವರು ಆಧ್ಯಾತ್ಮಿಕವಾಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ನಮ್ಮ ಧರ್ಮ ಕಾರ್ಯಗಳು ನಡೀತಾ ಇವೆ ಅಂತನ್ನುವ ನೆನಪು ನಮಗೆ ಇರಬೇಕು. ನಮ್ಮ ಗುರುಗಳ ನೆನಪು ನಮ್ಗೆ ಯಾವಾಗಲೂ ಇರಬೇಕು. ಇದನ್ನು ತೋರಿಸಿಕೊಡ್ತಾ ಇದ್ದಾನೆ ಪ್ರಹ್ಲಾದ ರಾಜ. ಸ್ವಭೃತ್ಯ ಋಷಿ ವಾಕ್ಯ ಋತಂ ವಿಧಾತುಂ. ಆದರೆ ಅಹಂಕಾರ ಇರತಕ್ಕಂಥ ವ್ಯಕ್ತಿಯನ್ನು ನೀನು ನನ್ನ ತಂದೆಯನ್ನು ಕೊಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದೆ. ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ದೇವರು ಜಗತ್ತಿನಲ್ಲಿದ್ದರೆ ಅವ್ರಿಗೆ ನಿನ್ನ ಸಂರಕ್ಷಣೆಯಲ್ಲಿ ಅಂತ ಇದ್ದಾನೆ, ಬಂದಿದ್ದೆ ನೋಡಪ್ಪ. ನೀನಲ್ಲ, ನಾನು ಜಗತ್ತಿನ ಸ್ವಾಮಿಯನ್ನು ತೋರಿಸಿಕೊಟ್ಟೆಯಲ್ಲ ಪರಮಾತ್ಮ ನರಸಿಂಹ ರೂಪದಿಂದ. ಇದಕ್ಕಿಂತ ಏನು ಬೇಕು? ಈ ಶ್ಲೋಕ ನಮಗೆ ತೋರಿಸಿಕೊಡ್ತದೆ, ಅಹಂಕಾರ ಬಿಡಿ. ದೇವರ ಅನುಗ್ರಹ ಆಗಬೇಕಾಗಿದ್ದರೆ ಅಹಂಕಾರ ಬಿಡಬೇಕು. ಗುರುಗಳ ನೆನಪಿರಬೇಕು. ಉಪದೇಶ ಮಾಡಿದ ತಂದೆದು, ಉಪಕಾರ ಮಾಡಿದ ತಂದೆ ಕಾಯಗಳ ನೆನಪಿರಬೇಕು. ನಾನೇ ದೇವರು ಅಂತನ್ನೋದನ್ನು ಮನಸ್ಸಿನಲ್ಲಿ ಕನಸಿನಲ್ಲಿ ತರಬಾರ್ದು. ಆಗ ಭಗವಂತ ಅನುಗ್ರಹ ಆಗ್ತದೆ. ಇಲ್ಲದೇ ಇದ್ದರೆ ಇಲ್ಲ ಅಂತಕೊಂಡಂತ ಅನ್ನೋದನ್ನು ಪ್ರಹ್ಲಾದ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಬರೀ ದೇವರು ಅಂತ ಕೈ ಜೋಡಿಸಿದರೆ ಆಗೋದಿಲ್ಲ. ಪ್ರಹ್ಲಾದ ಕೇವಲ ನಾರಾಯಣ 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 ಅಂತ ಅನ್ನಲಿಲ್ಲ. ಸಿನಿಮಾದಾಗ ತೋರಿಸ್ತಾರೆ, ಹರಿಕಥೆ ಶಾಸ್ತ್ರ ಹೇಳ್ತಾರೆ, ನಾವು ಭಾಗವತಲ್ಲಿ ಹೇಳುವಾಗ ಹೇಳ್ತೇವೆ. ಇಲ್ಲ, ಆ ನಾರಾಯಣನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ.
ದೇವರನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ದೇವರ ಅನುಗ್ರಹ ಆಗೋದಿಲ್ಲ. ಅದನ್ನು ಈ 23ನೇ ಶ್ಲೋಕದಲ್ಲಿ, ಆಗ ನಿಮಗೆ ನಾನು 22ನೇ ಶ್ಲೋಕ ಹೇಳಿದೆ, 23ನೇ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮ ಹೇಗಿದ್ದಿ ನೀನು ಅಂತ ತಿಳ್ಕೊಂಡು ಅಂತೇಳಿ. ಏಕಸ್ತ್ವಮೇವ ಜಗತೇತದಮುಷ್ಯಯಸ್ತ್ವಂ ಆದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ ಸೃಷ್ಟಾ ಗುಣವ್ಯತಿಕರಂ ನಿಜಮಾಯ ಏದಂ ನಾನೇವ ತೈರವಸಿತಸ್ತದನು ಪ್ರವಿಷ್ಟ. ಪರಮಾತ್ಮ ಜಗತ್ತಿನಲ್ಲಿ ತ್ವಂ ಏವ ಏಕಃ, ನೀನೊಬ್ಬನೇ, ಬೇರೆ ಯಾರೂ ಇಲ್ಲ. ಏಕೇವ ಬ್ರಹ್ಮ ಏಕಮೇವಾದ್ವಿತೀಯಂ, ಅದು ತಿಳಿದೇ ಮಾತನ್ನು ಹೇಳಿದ್ರು. ಒಬ್ಬನೇ ಬ್ರಹ್ಮ, ಬೇರೆ ಯಾರೂ ಇಲ್ಲ, ಆದ್ದರಿಂದ ನಾವೇ ಬ್ರಹ್ಮರು. ಪ್ರಹ್ಲಾದ ಇದೇ ಮಾತನ್ನು ಹೇಳ್ತಾ ಇದ್ದಾನ. ಇಲ್ಲ, ಸರ್ವತಃ ಹೇಳೋದಿಲ್ಲ. ತ್ವಂ ಏವ ಏಕಃ, ನೀನೇ ಏಕಃ. ಸಂಸ್ಕೃತದಲ್ಲಿ ಏಕ ಶಬ್ದಕ್ಕೆ ಮುಖ್ಯ, ಅನ್ಯ, ಕೇವಲ 3 ಅರ್ಥ ಇವೆ. ಏಕೋ ಮುಖ್ಯ, ಅನ್ಯ ಕೇವಲ. ತ್ವಂ ಏಕಃ, ನೀನೇ ಸರ್ವೋತ್ತಮನಾಗಿದ್ದೆ. ದೇವರು ಸರ್ವೋತ್ತಮನಾಗಿದ್ದಾನೆ ಅಂತನ್ನೋ ಭಾವನೆ ನಮಗಿರಬೇಕು. ಇದೆಯಾ? ಇಲ್ಲ. ನಾವು ಹೆಂಡತಿ ಮೇಲೆ ಪ್ರೀತಿ ಮಾಡಿದಷ್ಟು ದೇವ್ರ ಮೇಲೆ ಮಾಡ್ತೇವೆ. ಏನರಪ್ಪ, ಹೆಂಡ್ತಿನೇ ಎಲ್ಲ ನಮ್ಮ ಜೀವ ಸರ್ವಸ್ವ, ಅಕ್ಕಿನೇ ಎಲ್ಲ ನಮ್ಮ ಅಡುಗೆ ನೋಡ್ಕೊಳ್ತಾಳೆ, ಊಟ ನೋಡ್ಕೊಳ್ತಾಳೆ, ಮನೆ ವ್ಯವಸ್ಥೆ ನೋಡ್ಕೊಳ್ತಾಳೆ. ಅಕ್ಕಿ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಏನು ಮಾಡ್ಲಿಕ್ಕಾಗ್ತದೆ? ಇಲ್ಲರಿ, ನಮ್ಮ ಯಜಮಾನ್ರಿ ಎಲ್ಲ ಅವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ, ಗಳಿಸಿ ತಂದು ಕೊಡ್ತಾರೆ ಅಂತಕೊಂಡು ನಮ್ದೆಲ್ಲ ನಡೆದದ. ಅವ್ರ ಹೊರತು ಬೇರೆ ಯಾರೇ ಇಲ್ಲರಿ ನಮ್ಮನ್ನು ನೋಡೋರು. ಕೆಲವು ಸಲ ಉಪಕಾರ ಮಾಡಿದ ನಮ್ಮ ಅಪ್ಪ ಅಮ್ಮನ ರೀ ಎಲ್ಲ ನೋಡ್ಕೊಂಡದ್ದು ಅನ್ನುವಾಗಷ್ಟೇ ದೇವರನ್ನು ಮರೆತು ಬಿಡ್ತೀವಿ. ನಿಮ್ಮ ಅಪ್ಪ ಅಮ್ಮನಲ್ಲಿದ್ದು, ನಿಮ್ಮ ಹೆಂಡತಿಯಲ್ಲಿದ್ದು, ನಿಮ್ಮ ಗಂಡನಲ್ಲಿದ್ದು, ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥ ವ್ಯಕ್ತಿ ಭಗವಂತ. ಅವನು ಪ್ರಮುಖ ರಕ್ಷಕನನ್ನು ಇಟ್ಟುಕೊಳ್ಳಿ. ಅದನ್ನೋಸ್ಕರ ಏಕಮೇವ ಅದ್ವಿತೀಯಂ, ಒಂದೇ ಒಂದು ಏಕಂ ಸರ್ವೋತ್ತಮ ಶ್ರೇಷ್ಠವಾದ ವಸ್ತು, ನ ದ್ವಿತೀಯಂ, ಅವನನ್ನು ಬಿಟ್ಟು ಬೇರೆ ಯಾರು ಸರ್ವಶ್ರೇಷ್ಠರಾಗಿಲ್ಲ ಅನ್ನೋದು ಶ್ರೀಮದಾಚಾರ್ಯ ಮಾಡಿದ ಅರ್ಥ. ಇನ್ನೊಬ್ಬರು ಜೀವ ಒಬ್ಬನೇ, ಜೀವನೇ ಬ್ರಹ್ಮ, ಅವನೊಬ್ಬನೇ ಸತ್ಯ, ಉಳಿದದ್ದೆಲ್ಲೋ ಮಿಥ್ಯ ಅಂತನ್ನೋರು ಇನ್ನು ಕೆಲವರು. ನೀವೇ ನೋಡ್ಕೊಳ್ಳಿ ಯಾವುದು ಪ್ರಾಕ್ಟಿಕಲ್ ಅಂತಕೊಂಡಂತ ಅನ್ನಿಸ್ತದೆ. ಪ್ರಹ್ಲಾದನಿಗೆ ಮಾತ್ರ ಅನಿಸಿದ್ದು, ನೀನು ಏಕ ಒಬ್ಬನೇ ಅಲ್ಲ, ಏಕ ಮುಖ್ಯ ಸರ್ವೋತ್ತಮ, ಏಕಃ ತ್ವಮೇವ, ನೀನೇ ಸರ್ವೋತ್ತಮನಾಗಿದ್ದಿ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಆಗಿಲ್ಲ. ಏವ ಜಗದೇತದಮುಷ್ಯ, ಈ ಸಂಪೂರ್ಣವಾಗಿರ್ತಕ್ಕಂತಹ ಜಗತಃ, ಈ ಜಗತ್ತಿನ ಆದಿಯಲ್ಲಿ, ಮಧ್ಯದಲ್ಲಿ, ಪ್ರಳಯ ಕಾಲದಲ್ಲಿ, ಇದರ ಜೊತೆಗಿದ್ದು, ಈ ಜಗತ್ತು ಅಂತಂದರೆ ಜಗತ್ತಿನಲ್ಲಿರ್ತಕ್ಕಂಥ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದು ನಮ್ಮನ್ನು ಎಲ್ಲ ಕಾಲದಲ್ಲಿಯೂ ಸಂರಕ್ಷಣೆ ಮಾಡುವನು ಪರಮಾತ್ಮ. ಆದಿಯಲ್ಲಿ
ನೀನೇ ಇರುವಿ, ಮಧ್ಯದಲ್ಲಿ ನೀನೇ ಇರುವಿ, ಅಂತ್ಯದಲ್ಲಿ ಕೂಡ ನೀನೇ ಇರುವಿ. ಆದ್ಯಂತಯೋ ಪೃಥಗ್ ಅವಶ್ಯಸಿ ಮಧ್ಯತಶ್ಚ ಸೃಷ್ಟಾ ಗುಣವ್ಯತಿಕರಂ ನಿಜಮಾಯಯೇದಂ ನಾನೇವ ತೈರವಸಿತಸ್ತ್ವದನು ಪ್ರವಿಷ್ಟಃ ನಿಜಮಾಯಯ. ಮಾಯಾ ಅಂದರೆ ಭಗವಂತನ ಶಕ್ತಿ ಅಂತ ಅರ್ಥ. ನಿನ್ನ ಶಕ್ತಿಯಿಂದ ಮಾಯಾ ಅಂತ ತಿಳ್ಕೊಂಡಂತಂದರೆ ಭಗವಂತನ ಅಧೀನನಾಗಿರ್ತಕ್ಕಂತಹ ಚಿತ್ ಅಚಿತ್ ಪ್ರಕೃತಿ ಅಭಿಮಾನಿ ಮಹಾಲಕ್ಷ್ಮೀ ದೇವಿ. ಅವಳ ಕಡೆಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿ ಅದರಲ್ಲಿ ಅದರ ಕ್ರಿಯೆಗೆ, ಅದರ ಚಲನೆಗೆ, ಅದರ ಪ್ರವೃತ್ತಿಗೆ ಅದರಲ್ಲಿ ಅಂತರ್ಗತನಾಗಿದ್ದುಕೊಂಡು ಸ್ಪೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯಯೇದಂ ತಾನೇವ ತದನುಪ್ರವಿಷ್ಟಃ ಅದನ್ನು ಪ್ರವೇಶ ಮಾಡಿ ಅದರ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದ. ಅದಕ್ಕೋಸ್ಕರವೇ ತೈತ್ತಿರೀಯ ಉಪನಿಷತ್ತು ಹೇಳ್ತಾರೆ, ತತ್ ಸೃಷ್ಟ್ವಾ ತದನುಪ್ರವಿಶ್ಯ, ಅದನ್ನು ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಅದರೊಳಗೆ ಪ್ರವೇಶ ಮಾಡಿದ ಪ್ರೇರಕನಾಗಿ. ಉಪನಿಷತ್ ವಾಕ್ಯವನ್ನೇ ವೇದವನ್ನು ನಾನಾರದು ಪ್ರಹ್ಲಾದನ ಉಪದೇಶ ಮಾಡಿದರು. ಪ್ರಹ್ಲಾದ ಆ ಉಪನಿಷತ್ ವಾಕ್ಯವನ್ನೇ ರಿಪೀಟ್ ಮಾಡ್ತಾ ಇದ್ದಾನೆ. ತತ್ ಸೃಷ್ಟ್ವಾ ತದನುಪ್ರವಿಶ್ಯ ಸತ್ಯತ್ಯಚ್ಚಾಭವತ ನಿರುಕ್ತಂಚ ಅನಿರುಕ್ತಂಚ. ಪರಮಾತ್ಮ ಜಗತ್ತಿನಲ್ಲಿ ಎಷ್ಟು ಪದಾರ್ಥಗಳಿವೆ, ಜಗತ್ತಿನಲ್ಲಿ ಎಷ್ಟು ಚೇತನರಿದ್ದಾರೆ, ಅವರು ಮುಕ್ತರಿರಲಿ, ಮುಕ್ತಿ ಯೋಗ್ಯರಿರಲಿ, ಮುಕ್ತಿ ಅಯೋಗ್ಯರಿರಲಿ, ನಿತ್ಯ ಸಂಸಾರಿಗಳಿರಲಿ, ಅಂಧಂತಮ ಯೋಗ್ಯ ಇರಲಿ, ಏನೇ ಇರಲಿ, ಎಲ್ಲರಲ್ಲೂ ಪ್ರವೇಶ ಮಾಡ್ತಾನೆ ನೀನು. ಅನುಪ್ರವಿಷ್ಟ, ಯಾಕೆ ನೀನು ಪ್ರವೇಶ ಮಾಡದೇ ಹೊರತು ಚೇತನನ ಗುಣಧರ್ಮ ಜ್ಞಾನ ಇಚ್ಛಾಕ್ರಿಯ, ಅದನ್ನು ಪ್ರೇರಣೆ ಮಾಡದೇ ಹೊರತು ಅದು ಅಭಿವ್ಯಕ್ತವಾಗೋದಿಲ್ಲ. ಇದೇ ಅವನಲ್ಲಿ ಅಭಿವ್ಯಕ್ತವಾಗೋದಿಲ್ಲ. ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಗುರುಗಳು ಹೇಳಿದ ಕವಿತೆಯನ್ನು ಬಾಯ್ಪಾಠ ಮಾಡಿದ್ದಾರೆ, ಇದೇ ಅವರಲ್ಲಿ. ಆದರೆ ಅಧ್ಯಾಪಕರು ಕರೆದು ಬಾ ಹೇಳಪ್ಪ ಅಂತಿಕೊಂಡಂತ ಹೇಳಿ ಹೇಳುವವರೆಗೆ ಅದು ಅಭಿವ್ಯಕ್ತವಾಗೋದಿಲ್ಲ. ಅದಕ್ಕೋಸ್ಕರವೇ ಚೇತನನ ಅಸ್ತಿತ್ವ, ಅವನಲ್ಲಿರ್ತಕ್ಕಂಥ ಜ್ಞಾನೇಚ್ಛಾಕ್ರಿಯ, ಇದು ಭಗವದ್ ಅಧೀನ. ನೀನು ಪ್ರವೇಶ ಮಾಡದೆ ಅದರಲ್ಲಿದ್ದ ಗುಣಧರ್ಮ ಅಭಿವ್ಯಕ್ತವಾಗೋದಿಲ್ಲ. ಆದ್ದರಿಂದಾಗಿ ತದನುಪ್ರವಿಷ್ಟ ನಾನೇವ ತೈರವಸಿತಃ. ಏನು ಮಾಡ್ತಿ? ತೈಹಿ, ಅವುಗಳಿಂದ ಸ್ಪಷ್ಟವಾದ ಪದಾರ್ಥದಲ್ಲಿ ನಾನೇವ ಅವಸಿತಃ, ನಾನಾ ಇವ ಅವಸಿತಃ, ಅನೇಕರಲ್ಲಿ ಭಿನ್ನ ಭಿನ್ನನಾಗಿದ್ದಿ ಅಂತ ತಿಳ್ಕೊಂಡಂತೇಳಿ ಅಜ್ಞಾನಿಗಳಿಗೆ ಕಾಣಿಸುತ್ತಾ, ಜ್ಞಾನಿಗಳಿಗೆ ಮಾತ್ರ ನೇಹ ನಾನಾಸ್ತಿ ಕಿಂಚನ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಗತ ಭೇದ ಇಲ್ಲ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ ಅನ್ನೋ ಒಂದು ಸಿದ್ಧಾಂತವನ್ನು ಜಗತ್ತಿಗೆ ತಿಳಿಸಿಕೊಡುತ್ತಾ ಪರಮಾತ್ಮ ಜಗತ್ತಿನ ಪ್ರತಿಯೊಂದು ದ್ರವ್ಯದಲ್ಲಿ, ವಸ್ತುವಿನಲ್ಲಿ, ಎಲ್ಲ ಕಡೆಯಲ್ಲಿದ್ದಿ. ಪರಮಾತ್ಮ ಯಾವ ಹೆಸರಿನಿಂದಲಿದ್ದರು, ಎಲ್ಲಿದ್ದರು
ಅವನೊಬ್ಬನೇ. ಅವನ ಅಚಿಂತ್ಯದ್ಭುತ ಸಾಮರ್ಥ್ಯದಿಂದ ಅನಂತ ರೂಪ ತೆಗೆದುಕೊಳ್ಬಹುದು. ನಾವು ಗುರುಕುಲದಲ್ಲಿದ್ದಾಗ ನಮ್ಮ ಕುಲದೇವರು ವೆಂಕಟೇಶ ದೇವರು, ಮುಖಾಶಿ ಮಧ್ವಾಚಾರ್ಯರು ನನಗಿಂತ ಜೂನಿಯರ್, ಅವರು ಕುಲದೇವರು ಶೂರ್ಪಾಲಿ ನರಸಿಂಹ. ಮಳಗಿ ಜಯತೀರ್ಥಾಚಾರ್ಯ, ಅವ್ರ ಕುಲದೇವರು ಪಾಂಡುರಂಗ ವಿಠಲ. ಉಮರ್ಜಿ ಶ್ರೀನಿವಾಸಾಚಾರ್ಯರು, ಅವರ ಕುಲದೇವರು ಗೋವಿಂದರಾಜ್. ಒಂದು ದಿವಸ ನಮ್ಮಲ್ಲಿ ಚರ್ಚೆ ನಡೀತಿತ್ತು. ನಾನು ಹೇಳಿದೆ, ವೆಂಕಟೇಶ ದೇವರು ಸಾಕ್ಷಾತ್ ಭೂಮಿಗೆ ಬಂದು ನಿಂತ್ಕೊಂಡು ಇವತ್ತಿಗೂ ನಮ್ಮ ಅನುಗ್ರಹ ಮಾಡ್ತಾ ಇದ್ದಾರೆ. ಉಳಿದವರೆಲ್ಲ ನಮ್ಮ ಕಣ್ಣಿಂದ ಮಾಯಾಗಿ ಯಾವ್ಯಾವ ಲೋಕದಲ್ಲಿದ್ದಾರೆ. ಆದ್ದರಿಂದಾಗಿ ನಮ್ಮ ತಿರುಪತಿ ವೆಂಕಟೇಶನೇ ಶ್ರೇಷ್ಠ ಅಂತ ನಾನು ವಾದ ಮಾಡಿದೆ. ಆಗ ನಿಮ್ಮ ವೆಂಕಟೇಶ ತಿರುಪತಿಯೊಳಗೆ ದೂರ ಇದ್ದಾನೆ, ನಮ್ಮ ಪಾಂಡುರಂಗ ವಿಠಲ ಪಂಢರಪುರದೊಳಗಿದ್ದಾನೆ, ಸಮೀಪದೊಳಗಿದ್ದಾನೆ, ಯಾವ ಬೇಕಾದ ಹೋಗ್ಬೋದು. ಆದ್ದರಿಂದ ನಮ್ಮ ಪಾಂಡುರಂಗ ವಿಠಲ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಜಯತೀರ್ಥಾಚಾರ್ಯ ವಾದ ಮಾಡಿದರು. ಉಮರ್ಜಿ ಶ್ರೀನಿವಾಸ ಅವರು ವಾದ ಮಾಡಿದರು. ಗೋವಿಂದರಾಜ ಆ ತಿರುಪತಿಯ ಅಧಿದೇವತೆ, ಮೊದಲಿನ ದೇವತೆ. ಆ ಗೋವಿಂದರಾಜ ಇವತ್ತಿಗೂ ಆ ತಿರುಪತಿ ಪರ್ವತವನ್ನು ಸಂರಕ್ಷಣೆ ಮಾಡಿಕೊಂಡಿದ್ದಾನೆ. ಕೆಳಗೆ ಗೋವಿಂದರಾಜ ಪಟ್ಟಣದಲ್ಲಿದ್ದು ಅವ ಇದ್ದಾನಂತ ತಿರುಪತಿ ಸುರಕ್ಷಿತದ. ಅದಕ್ಕೆ ನಮ್ಮ ಗೋವಿಂದರಾಜ ಶ್ರೇಷ್ಠ ಅಂತ ತಿಳ್ಕೊಂಡಂತೆ. ಆಗ ಮುಖಾಶಿ ಮಧ್ವಾಚಾರ್ಯರು, ನಿಮ್ಮೆಲ್ಲರಿಗಿಂತ ನಮ್ಮ ಕರ್ನಾಟಕಕ್ಕೆ ಸಮೀಪ ಇದ್ದವ ಶೂರ್ಪಾಲಿ ನರಸಿಂಹ. ಲಕ್ಷ್ಮಿಯನ್ನು ತೊಡೆ ಮೇಲೆ ಕುಡ್ಸ್ಕೊಂಡಾನ. ಆ ಲಕ್ಷ್ಮೀ ನರಸಿಂಹ ಇಲ್ಲದೇ ಇದ್ದರೆ ಸಂಕಟದಿಂದ ನಿಮ್ಮ ಪಾರು ಮಾಡೋರು ಯಾರು? ಸಂಕಟ ಬಂದಾಗ ವೆಂಕಟರಮಣ ಅಂತ ತಿಳ್ಕೊಂಡಂತ ಅಂತೀರಿ, ಆದರೆ ನಿಜವಾಗ ಸಂಕಟ ಬಂದಾಗ ನರಸಿಂಹ ಪಾಲನೆ ಮಾಡ್ತಾನೆ. ಮತ್ತಿನ್ನೂ ಅನೇಕ ರೀತಿಯಾಗಿ ನಾವು ಈ ರೀತಿಯಾಗಿ ಜಗಳಾಡ್ತಾ ಇದ್ದೆವು. ಇದು ನಮ್ಮ ಗುರುಗಳಿಗೆ ಕೇಳಿಸ್ತು. ಯಾಕಂದ್ರೆ ಮಧ್ಯದಲ್ಲಿ ಒಂದು ಗೋಡೆ ಬಾಗಿಲು ಅಷ್ಟೇ ಇತ್ತು, ಅಲ್ಲಿ ಅವ್ರ ರೂಮಿನಲ್ಲಿ ಇರ್ತಾಯಿದ್ರು. ನಾವಿಲ್ಲಿ ಜೋರು ಒದರ್ತಿದ್ವಿ. ಅವ್ರು ಕೇಳಿದ ಕ್ಷಣಕ್ಕೇನೆ ಅವ್ರು ಬಂದು ಒಳಗೆ ಬರ್ರಿ ಎಲ್ಲರು ಅಂತ ತಿಳ್ಕೊಂಡಂತೇಳಿ ನಾವು ಹೇಳಿದ್ವಿ, ಬೈತಾರೆ ಬಿಡು ನಮ್ಮ ಗುರುಗಳೇ ಗೊತ್ತಿಲ್ಲ, ಗದ್ದಲ ಆಗ್ತೀವಿ ಅಂತ ಬೈತಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಅವರು ನಮಗೆ ಅವತ್ತು ನೇಹನಾನಾಸ್ತಿ ಕಿಂಚನ, ಈಶಾವಾಸ್ಯ ಉಪನಿಷತ್ನಲ್ಲಿ, ಛಾಂದೋಗ್ಯ ಉಪನಿಷತ್ನಲ್ಲಿ, ಬೃಹದಾರಣ್ಯಕದಲ್ಲಿಯೂ ಕೂಡ ಬೇರೆ ಅರ್ಥದಲ್ಲಿ ಬಂದಿರತಕ್ಕಂತಹ ಈ ಶ್ರುತಿಯನ್ನು ತೆಗೆದುಕೊಂಡು ಇಹ ನಾನಾ ನಾಸ್ತಿ, ನೇಹ ನಾನಾಸ್ತಿ ಅಂತ ತಿಳ್ಕೊಂಡು ಅಂತಂದರೆ ಇಹ ನಾನಾ ನಾಸ್ತಿ ಅಂತ ಇಟ್ಟುಕೊಳ್ಬೇಕೇ ಹೊರತು ಪರಮಾತ್ಮನಲ್ಲಿ ನಾನಾ ಭೇದ, ಸ್ವಗತ ಭೇದ ಸರ್ವಥಾ ಇಲ್ಲ ಅಂತನ್ನೋದನ್ನು ನಮಗೆ ಅರ್ಧ ಗಂಟೆ ಉಪದೇಶ ಮಾಡಿದರು. ಅವತ್ತಿನಿಂದ ಆ ಉಪದೇಶ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದೆ. ಹೀಗಾಗಿ ಪರಮಾತ್ಮ ಎಲ್ಲರಲ್ಲಿಯೂ ಇದ್ದೆ, ನೀನು ನನ್ನಲ್ಲಿಯೂ ಇದ್ದಿ, ಆನಂತರ ನನ್ನ ಶಿಷ್ಯನಲ್ಲಿಯಲ್ಲಿ ಇದ್ದಿ, ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳಲ್ಲೂ ಇದ್ದಿ. ಎಲ್ಲ ಶ್ರೋತೃಗಳು ಅವರವರಲ್ಲಿ ಪರಮಾತ್ಮ ಅವರವ್ರ ಬಿಂಬರೂಪದಿಂದ ಬೇರೆ ಬೇರೆ ಇದ್ದಾನೆ. ನಾನು ಕೂತಿರ್ತಕ್ಕಂಥ ಆಸನದಲ್ಲಿಯೂ ಪರಮಾತ್ಮ ಇದ್ದಾನೆ, ಜಡದಲ್ಲಿಯೂ ಇದ್ದಾನೆ, ಚೇತನ್ನಲ್ಲಿಯೂ ಇದ್ದಾನೆ, ಕುರ್ಚಿಯಲ್ಲಿಯೂ ಇದ್ದಾನೆ, ಲೌಡ್ ಸ್ಪೀಕರ್ನಲ್ಲಿಯೂ ಇದ್ದಾನೆ, ಕ್ಯಾಮ್ರಾದಲ್ಲಿಯೂ ಇದ್ದಾನೆ, ರೆಕಾರ್ಡಿಂಗ್ ಟೆಸ್ಟ್ನಲ್ಲಿಯೂ ಇದ್ದಾನೆ. ಎಲ್ಲಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ. ಅದು ಭಿನ್ನ ಆದ್ನಲ್ಲ, ಇಲ್ಲ. ತನ್ನ ಅಚಿಂತ್ಯದ್ಭುತ ಸಾಮರ್ಥ್ಯದಿಂದ ಒಬ್ಬನೇ ಅನಂತ ರೂಪವನ್ನು ಹಾಳು ಮಾಡ್ತಾನೆ. ಆದ್ದರಿಂದ ಹೇ ಅನಂತ
ಅಂತ ತಿಳ್ಕೊಂಡಂತೇಳಿ ಹಿಂದಿನ ಶ್ಲೋಕದಲ್ಲಿ ಪ್ರಹ್ಲಾದರಾಜರು ಕೂಗಿ ಕೂಗಿ ಹೇಳಿದರು. ಆದ್ದರಿಂದ ಪರಮಾತ್ಮ ಅವನು ನಮಗೆ ಎಲ್ಲ ಕಾಲದಲ್ಲಿಯೂ ಸಂರಕ್ಷಕನಾಗಿರ್ತಾನೆ. ಪರಮಾತ್ಮನ ಹೊರತು ಬೇರೆ ಸಂರಕ್ಷಕರು ನಮ್ಮ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಯಾಕೆ? ಅವನೇ ಸರ್ವೋತ್ತಮನಾಗಿದ್ದಾನೆ. ಉಳಿದ ದೇವತೆಗಳೆಲ್ಲ ಅವನ ಅಧೀನರಾಗಿದ್ದಾರೆ. ಅವರ ಅಧೀನರಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಪಂಚಪ್ರಾಣರನ್ನು ಕಳಿಸಿಕೊಟ್ಟ ಪರಮಾತ್ಮ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರನ್ನು ನೋಡ್ಕೊಡ್ರಿ ಯೋಗಕ್ಷೇಮ. ಈ ವ್ಯಕ್ತಿ ಪರಮಾತ್ಮ ಎಂದಂತ ಮನಸ್ಸಿಗೆ ಹೋಗ್ತಾನೆ. ಈ ಮನುಷ್ಯ ಇವನ್ನೆಲ್ಲ ನಮ್ಮನ್ನು ಕಳಿಸ್ತೀರಿ? ಇಲ್ಲ, ಅಲ್ಲಿ ಹೋಗಿ ನೀವು ಕೆಲಸ ಮಾಡಿದ್ರೆ ಹೆಚ್ಚೆತ್ತು ನಾನು ದ್ವೇಷ ಮಾಡಿ ಒಂದು ಸಾಧನೆ ಮಾಡ್ಕೊಂಡು ಹೋಗಿ ಅಂದಂತ ಮನಸ್ಸಿಗೆ ಹೋಗ್ತಾನೆ. ಅವನ ಯೋಗ್ಯತೆ ಹಾಗೆ ಇದೆ ಅಂತ ಎಲ್ಲ ದೇವತೆಗಳನ್ನು ಪರಮಾತ್ಮ ನೀನು ಪ್ರವೇಶ ಮಾಡಿ ಅವರನ್ನು ನಿನ್ನ ಜೊತೆ ಕರೆದು ಅವರನ್ನು ನಮ್ಮ ಶರೀರದಲ್ಲಿಟ್ಟು ನಮ್ಮನ್ನು ಈ ಜಗತ್ತಿನಲ್ಲಿಟ್ಟು ವಸ್ತುಗಳಲ್ಲಿಟ್ಟು ನಮ್ಮಲ್ಲಿ ಪರಸ್ಪರ ಸಂಬಂಧ ಆಗುವಂತೆ ಮಾಡಿ ನಮ್ಮ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಯಾಕೆ ಅಂತಂದರೆ ಪರಮಾತ್ಮ ಪ್ರಳಯ ಕಾಲದಲ್ಲಿ ನಮ್ಮನ್ನು ಹೊಟ್ಟೆಯಲ್ಲಿಟ್ಕೊಳ್ತಾನೆ. ಸೃಷ್ಟಿಕಾಲದಲ್ಲಿ ಈ ಜಗತ್ತಿನಲ್ಲಿ ತಂದು ಪೋಷಣೆ ಮಾಡ್ತಾನೆ. ಮತ್ತು ಅಂತ್ಯಕಾಲದಲ್ಲಿ ಜಗತ್ತಿನ ವಿನಾಶ ಕಾಲದಲ್ಲಿ ಮತ್ತೆ ನಮ್ಮನ್ನು ತನ್ನ ಹೊಟ್ಟೆಯಲ್ಲಿಟ್ಕೊಳ್ತಾನೆ. ಆದಿ ಅಂತ್ಯ ಮಧ್ಯ ಎಲ್ಲ ಕಾಲದಲ್ಲಿಯೂ ಕೂಡ ಸೃಷ್ಟಿ ಸಂರಕ್ಷಣಾ ಉಪಸಂಹಾರ ಎಲ್ಲ ಕಡೆಯಲ್ಲಿ ಕೂಡ ಪ್ರಮುಖನಾಗಿದ್ದು ಪ್ರೇರಣೆ ಮಾಡ್ತಕ್ಕಂಥವನು ಪರಮಾತ್ಮ. ಇವನ ಸಮಾನನಾಗಿರ್ತಕ್ಕಂಥ ಉಪಕಾರಿ ವ್ಯಕ್ತಿಗಳು ಯಾರೂ ಇಲ್ಲ. ಯೋಗ್ಯ ಸಮಯ ಬಂದಾಗ ನಮ್ಮನ್ನು ಸೃಷ್ಟಿಗೆ ತರ್ತಕ್ಕಂಥವನು ಪರಮಾತ್ಮನೇ. ಸಾಧನೆಯನ್ನು ನೋಡಿ ಅಪರೋಕ್ಷ ಜ್ಞಾನ ಕೊಟ್ಟು ಲಿಂಗ ಶರೀರ ಭಂಗ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವನು ಪರಮಾತ್ಮ. ಜಾಗೃತ ಅವಸ್ಥೆಯಲ್ಲೂ ಪ್ರೇರಕನು ಅವನೇ, ಸ್ವಪ್ನಾವಸ್ಥೆಯಲ್ಲೂ ಪ್ರೇರಕನು ಅವನೇ, ಸುಷುಪ್ತಿ ಅವಸ್ಥೆಯಲ್ಲಿಯೂ ಪ್ರೇರಕನು ಅವನೇ, ಮೂರ್ಛಾವಸ್ಥೆಯಲ್ಲೂ ಕೂಡ ಪ್ರೇರಕನು ಅವನೇ. ಹೀಗಾಗಿ ಅವನನ್ನು ಬಿಟ್ಟು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದ ಪರಮಾತ್ಮ ಜಗತ್ತಿನ ಸರ್ವೋತ್ತಮ ನೀನು. ಏಕಂದ್ರೆ ಒಬ್ಬನಲ್ಲ, ಸರ್ವಂ ಖಲ್ವಿದಂ ಬ್ರಹ್ಮ. ಈ ಸಂಪೂರ್ಣ ಜಗತ್ತು ಪರಮಾತ್ಮನಿಂದಲೇ ಆವಿಷ್ಟವಾಗಿದೆ, ಪರಮಾತ್ಮನಿಂದಲೇ ಇದು ಮುಖ್ಯ ರೂಪದಿಂದ ಸಂರಕ್ಷಿತವಾಗಿದೆ. ಈ ಸಿದ್ಧಾಂತವನ್ನು ನಮಗೆ ಪ್ರಹ್ಲಾದರಾಜರು ಪುನಃ ಪುನಃ ತಪ್ಪದೇ ತಿಳಿಸಿಕೊಡ್ತಾ ಇದ್ದಾರೆ. ಪ್ರತಿ ಕ್ಷಣದಲ್ಲಿಯೂ ಆ ಭಗವಂತನನ್ನು ನೆನೆಸಬೇಕು. ಪರಮಾತ್ಮ ಅನಂತ ಭಿನ್ನ ವ್ಯಕ್ತಿಗಳಲ್ಲಿದ್ದು ಸ್ವಗತ ವಿವರ್ಜಿತನಾಗಿ ಅನಂತನಾಗಿದ್ದರೂ ಕೂಡ ನೀನು ಭೇದರಹಿತನಾಗಿ ನಿನ್ನದೇ ಎಲ್ಲ ರೂಪಗಳಿಂದ ಯುಕ್ತನಾಗಿದ್ದೆ ಪರಮಾತ್ಮ. ನಿನ್ನ ವರ್ಣನೆ ನಾನು ಅದೆಷ್ಟು ವರ್ಣಿಸಲಿ ಅನ್ನುವ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಮಕ್ಕಳನ್ನು ನೋಡ್ತೇವೆ, ತೊದಲು ನೋಡಿ ಕೇಳಿ ಎಷ್ಟು ಚೆಂದ ಮಾತಾಡ್ತಾ ನೋಡ್ರಿ ಅಂತ ಸಂತೋಷ ಪಡ್ತೀವಿ. ಅಲ್ಲಿದ್ದು ಸಂತೋಷ ಪಡಿಸುವವನು ಅವನೇ. ನಡೆಯುವಾಗ ಬೀಳುವ ಮಗುವನ್ನು ಹೋಗಿ ನಮ್ಮಲ್ಲಿದ್ದುಕೊಂಡು ಹಿಡಿದುಕೊಳ್ಳುವನು ಅವನೇ. ಈ ರೀತಿಯಾಗಿ ಸರ್ವತ್ರದಲ್ಲಿಯೂ ಸರ್ವಕ್ರಿಯೆಗಳಲ್ಲಿಯೂ ಪುರಂದರದಾಸ ಹೇಳದಂತೆ ಆಡುವಾಗ ನಲೆದಾಡುವಾಗ
ಸತಿಯ ಜೊತೆಗೆ ಸರಸ ಸಲ್ಲಾಪ ಮಾಡುವಾಗ, ನಡೆಯುವಾಗ, ಓಡುವಾಗ, ಓದುವಾಗ, ಮಾಡುವಾಗ, ಎಲ್ಲ ಕಾಲದಲ್ಲಿಯೂ ಕೂಡ ಈಗ ನಡೆಯುವ ನನ್ನ ಕ್ರಿಯೆ, ನನ್ನ ಆನಂದಕ್ಕೆ ಪರಮಾತ್ಮ, ಅಂತರ್ಗತನಾದ ಪರಮಾತ್ಮನೇ ಇದಕ್ಕೆ ಹೊಣೆ. ಅವನೇ ಕೆಲಸವನ್ನು ಮಾಡ್ತಾ ಇದ್ದಾನೆ. ಈ ಸುಖವನ್ನು ಅನುಭವಿಸಿ ಮತ್ತು ನಮಗೆ ತಾನು ಅನುಭವಿಸುವ ಸುಖವನ್ನು ನನಗೆ ಕೊಡ್ತಕ್ಕಂಥ ಪರಮಾತ್ಮ ಅವನು. ಇಲ್ಲದೆ ನಮಗೆ ಸುಖವನ್ನು ಹೇಗೆ ಅನುಭವಿಸಬೇಕು, ದುಃಖ ಅನುಭವಿಸೋ ಗೊತ್ತೇ ಇಲ್ಲ. ಬಂದಾಗ ಅಳ್ತೀವಿ ಅಂತ ಒಂಚೂರು ನಗ್ತೀವಿ ಅಷ್ಟೇ. ಆದ್ದರಿಂದಾಗಿ ಇವತ್ತಿನ 2 ಶ್ಲೋಕದಲ್ಲಿ ಪರಮಾತ್ಮ ನಮಗೆ ತೋರಿಸಿಕೊಟ್ಟಿದ್ದಾನೆ. ಅಹಂಕಾರ ಮಾಡಬೇಡಿ, ಅಹಂಕಾರಿಗೂ ಭಗವಂತನಿಗೂ ಅಲರ್ಜಿ ಇದೆ. ಆನಂತರ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥವನು ಪರಮಾತ್ಮನೇ ಆಗಿದ್ದ. ಪರಮಾತ್ಮನ ಅನಂತರೂಪಿಯಾಗಿ ಎಲ್ಲರ ಸಂರಕ್ಷಣೆಯನ್ನು ಮಾಡ್ತಾನೆ. ಈ ಪ್ರಮುಖ ವಿಷಯಗಳನ್ನು ನಾವು ಯಥಾಶಕ್ತಿ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಮುಂದಿನ ವಿಚಾರಗಳನ್ನು ಮತ್ತು ನಾಳೆ ನಾಡಿದ್ದು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥ ನಾಶದ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.